Hey everyone, welcome back to our channel ESF Standards. So in this lecture we are going to discuss about the important questions of biology for engineers and subject code BBOC 407. So students, actually ಇದು ಬಂದ್ಬಿಟ್ಟು ನಮಗೆ 3.0 video. It's like completely 3.0 video ಆಯಿತಾ. ಸೊ ಇಟ್ ಕ್ಯಾರೀಸ್ ಲೈಕ್ 70 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಪರ್ ಮಾಡ್ಯೂಲ್ ಏನಿದೆಯಲ್ಲ ನಿಮಗೆ ಪರ್ ಮಾಡ್ಯೂಲ್ 14 ಮಾರ್ಕ್ಸ್ ಅಂತೂ ಖಂಡಿತ ಆರಾಮಾಗಿ ಎಕ್ಸಾಮ್ಸ್ ತೊಗೋಬೋದು. ಫಾರ್ ಆಲ್ ಮಾಡ್ಯೂಲ್ಸ್ 14 ಇಂಟು 5 70 ಮಾರ್ಕ್ಸ್ ಆರಾಮಾಗಿ ಬಂದುಬಿಡುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋಕೆ ಟ್ರೈ ಮಾಡಿ. ಸೊ ಪ್ರತಿ ಮಾಡ್ಯೂಲ್ ಕೂಡ ನಮಗೆ ಏನು 5 ಕ್ವಶನ್ಸ್ ಇದೆ ಆರ್ 6 ಕ್ವಶನ್ಸ್ ಇದೆ. ಸೊ ಆ 6 ಕ್ವಶನ್ಸ್ ಏನಿದೆಯಲ್ಲ 6 ಕ್ವಶನ್ಸ್ನ ನೀವು ಟ್ರೈ ಮಾಡಿ ಓದೋಕ್ಕೆ ಆಯಿತಾ. ಅದು ಬಿಟ್ಟರೆ ಸಾಕು ಸ್ಟೂಡೆಂಟ್ಸ್. ಇದು ನಮ್ಮ ಲಾಸ್ಟ್ ವೀಡಿಯೋ ಆಗಿರೋದ್ರಿಂದ ಇವಾಗ ನಾನು ಎಷ್ಟೊತ್ತು ಎಕ್ಸ್ಪ್ಲೇನ್ ಮಾಡ್ತೀನೋ ಅಷ್ಟೊತ್ತು ಒಂದು ವೀಡಿಯೋ ಮಾತ್ರ ನೋಡಿಬಿಟ್ಟು ಹೋಗ್ಬಿಡಿ ಆಯಿತಾ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಲ್ಸೋ ಇಟ್ಸ್ ಲಾಸ್ಟ್ ವೀಡಿಯೋ ಆಯಿತಾ. ಮತ್ತು ನಿಮ್ಮ ನೆಕ್ಸ್ಟ್ ಇಂಟರ್ನಲ್ಸ್ ಇರುತ್ತಲ್ಲ ನಿಮಗೆ 5th ಸೆಮಿಸ್ಟರ್ ಇಂಟರ್ನಲ್ಸಲ್ಲಿ ಆವಾಗ ನಮ್ಮ ವೆಬ್ಸೈಟ್ ಆರ್ ಆ್ಯಪ್ ಆರ್ ಯೂಟ್ಯೂಬಲ್ಲಿ ಸಿಗೋಣ ಅನ್ನೋವರೆಗೂ. ಓಕೆ, ಸೊ ಹಾಲಿಡೇಸಲ್ಲಿ ಎಂಜಾಯ್ ಮಾಡಿ ಆಯಿತಾ. ಸೊ ಸ್ಟೂಡೆಂಟ್ಸ್, ಇದು ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ಒನ್ ಮೋರ್ ಥಿಂಗ್ ಏನಂದರೆ ಸ್ಟೂಡೆಂಟ್ಸ್, ಇವಾಗ ನೀವು ಯಾರೂ ಓದೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಸೊ ಅರ್ಥ ಆಗುತ್ತೆ ನನಗೆ ಕೂಡ. ಸೊ ಮ್ಯಾಚು ಅದು ಇದು ಗೊತ್ತಾಯಿತು ನನಗೂ. ಸೊ ಇಟ್ಸ್ ಓಕೆ, ಐ ಕ್ಯಾನ್ ಆಲ್ ಫೀಲ್ ದ್ಯಾಟ್. ಸೊ ಓದೋದು ಮಾತ್ರ ಬಿಡಬೇಡಿ. ಸೊ ಒಂದೇ ದಿವಸ ಎಕ್ಸಾಮ್ ಇರೋದಲ್ಲ. ಸೊ 9th ಅನಿಸುತ್ತೆ ಎಕ್ಸಾಮ್ ಇರೋದು. ಸೊ 9th ಎಕ್ಸಾಮ್ ಇದೆ, 9th ಬಯಾಲಜಿ ಎಕ್ಸಾಮ್ ಇದೆ. ಸೊ ಅದನ್ನು ಓದೋಕ್ಕೆ ಟ್ರೈ ಮಾಡಿ ಮತ್ತು ಕಂಪ್ಲೀಟ್ ಮಾಡೋಕ್ಕೆ ಕೂಡ ಟ್ರೈ ಮಾಡಿ ಆಯಿತಾ. ಸೊ ನಿಮಗೆ ಈ PDF ಏನಿದೆಯಲ್ಲ ಪ್ರತಿಯೊಂದು ಕೂಡ ಸೊ ಇಂಪಾರ್ಟೆಂಟ್ ಕ್ವಶನ್ಸು ಮೀನ್ಸ್ ಇದು CS ಅಲ್ಲ ಇದು. ಸೊ ಇಂಪಾರ್ಟೆಂಟ್ ಕ್ವಶನ್ CS ಗೆ ಇಲ್ಲಿ ರೆಗ್ಯುಲರ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ PDF ನ ಸೊ ಇಲ್ಲಿ ನೋಡ್ಕೊಳ್ಳಿ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್. ಆಲ್ಸೋ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆಲ್ಸೋ 3.0 ವೀಡಿಯೋ ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸ್ಟೂಡೆಂಟ್ಸ್ ಯಾರನ್ನ ಪೇ ಮಾಡಿರೋರು ನಿಮಗೆ ಆ್ಯಕ್ಸೆಸ್ ಸಿಕ್ಕಿಲ್ಲ ಅಂದರೆ ಜಸ್ಟ್ ನನಗೆ ವಾಟ್ಸಪ್ಪಲ್ಲಿ ಎಲ್ಲ ಇನ್ನೊಂದು ಸರಿ ನಿಮ್ಮ ಜಿಮೇಲ್ ಹಾಕೋಕ್ಕೆ ಟ್ರೈ ಮಾಡಿ. ನಾನು ಅದರಿಂದ ನಿಮಗೆ ವಾಪಸ್ ಅಪ್ಲೋಡ್ ಮಾಡ್ತೀನಿ. ಸೊ ಮೀನ್ಸ್ ಆ್ಯಡ್ ಮಾಡ್ತೀನಿ ಥ್ರೂ ದ್ಯಾಟ್ ಆಯಿತಾ. ಸೊ ಈ ಸೆಮ್ಗೆ ಇದೇ ಲಾಸ್ಟ್ ಆಗಿರುತ್ತೆ, ಇದೇ ಲಾಸ್ಟ್ ವೀಡಿಯೋ. ಸೊ ಆ ಜಿಮೇಲ್ ಇಶ್ಯೂಸ್ ಆಗಲಿ ಪ್ರತಿಯೊಂದು ಇಶ್ಯೂಸ್ ನೀವೆಲ್ಲ ಫೇಸ್ ಮಾಡಿದ್ದೀರಾ. ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಯಿತಾ. ಸೊ ನೆಕ್ಸ್ಟ್ ಸೆಮ್ಮಿಂದ ಆ ಥರ ಏನಿರಲ್ಲ. ನೀವು ಜಸ್ಟ್ ಒಂದು ಪೇ ಮಾಡಿದ್ರೆ ಒಳಗಡೆ ಆ್ಯಕ್ಸೆಸ್ ಪ್ರತಿಯೊಂದು ಸಿಗುತ್ತೆ. ಜಸ್ಟ್ ನಿಮಗೆ ನಂಬರ್ ಆ್ಯಂಡ್ ಪಾಸ್ವರ್ಡ್ ನೆನಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಅದು ಬಿಟ್ಟರೆ ಇನ್ನೇನಿರಲ್ಲ. ಸೊ ಮತ್ತು ಇನ್ನೊಂದು ಬಂದುಬಿಟ್ಟು ಈ ಆನ್ಸರ್ಸ್ ನೋಡ್ಕೊಳ್ಳಿ. ಈ ಆನ್ಸರ್ಸ್ನ ನಿಮ್ಮ ಮೀನ್ಸ್ ಇದು ಕ್ವಶನ್ ಪೇಪರ್ ಆನ್ಸರ್ಸ್ ಇದು. ಸೊ ನೋಡ್ಕೊಳ್ಳಿ, ಇದೆ ಯೂಸ್ ಆದರೆ ತೊಗೊಳ್ಳಿ ಆಯಿತಾ. ಸೊ ಇಲ್ಲಾಂದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತೀನಿ ಅದಾಯಿತಾ. ಸೊ ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಅಂದರೆ ಡಯಾಗ್ರಾಮ್ಸ್ ಆಯಿತಾ. ಡಯಾಗ್ರಾಮ್ಸ್ ಮೈನ್ ಇಂಪಾರ್ಟೆಂಟು. ನಿಮಗೆ ಡಯಾಗ್ರಾಮ್ಸಲ್ಲೇ ಎಕ್ಸಾಮ್ಸ್ಗೆ ಏನಿದೆಯಲ್ಲ ಆರಾಮಾಗಿ ಪಾಸ್ ಆಗ್ಬೋದು. ಸೊ ಡಯಾಗ್ರಾಮ್ಸ್ ಅಲ್ಲಿ ಕ್ವಶನ್ಸಲ್ಲಿ ಡಯಾಗ್ರಾಮ್ಸ್ ಕೇಳಲ್ಲ, ಬಟ್ ಆದರೂ ಬರೀ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ಡಯಾಗ್ರಾಮ್ಸ್ ಇದ್ದರೆ ಹೆಂಗೆ ಕ್ಯಾರಿ ಆಗುತ್ತೆ ಅಂತ. ಅದು ಬ್ಯಾಕ್ ಬೋನ್ ಆಫ್ ಆನ್ಸರ್ ಆಗಿಬಿಡುತ್ತೆ ಡಯಾಗ್ರಾಮ್ ಇದ್ದರೆ ಮಾತ್ರ ಆಯಿತಾ. ಸೊ ಅವ್ರು ಕೇಳಿಲ್ಲ ಅಂದರೂ ಕೂಡ ನಿಮಗೆ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ವೆರಿ ಇಂಪಾರ್ಟೆಂಟ್ ಆಯಿತಾ. ಡಯಾಗ್ರಾಮ್ ಬರೆದು ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲನೇಷನ್ ಬರೀರಿ. ನಾನು ಪಕ್ಕ ಹೇಳ್ತಿದ್ದೀನಿ ಇವಾಗ ಆನ್ಸರ್ ಮಾತ್ರ 7 ಮಾರ್ಕ್ಸ್ ಇದ್ದರೆ 7 ಕೊಟ್ಟೇ ಕೊಡ್ತಾರೆ ಆಯಿತಾ. ಸೊ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ಅದಾದಮೇಲೆ ಸ್ಟೂಡೆಂಟ್ಸ್, ಇವಾಗ ನಮ್ಮ ವೀಡಿಯೋಸಲ್ಲಾಗಲಿ 205 ವೀಡಿಯೋಸ್ ಅಂದ್ಕೋಣ. ಸೊ 205ಅಲ್ಲಿ 170 ವೀಡಿಯೋಸ್ ಅಂದ್ಕೋಣ. ಫಾರ್ ಓನ್ಲಿ ದ EC ಮೀನ್ಸ್ CSE ಸ್ಟ್ರೀಮ್ ಆಗಲಿ EC ಸ್ಟ್ರೀಮ್ 4th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಮೀನ್ಸ್ 20 ಮಿನಿಟ್ಸ್ ಅಂದ್ಕೊಂಡ್ರೆ ಎಷ್ಟು ಅವರ್ಸ್ ಆಗುತ್ತೆ. ಸೊ ಇವಾಗ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ನಿಮ್ಮ ಕಡೆಯಿಂದ 6K ಸಬ್ಸ್ಕ್ರೈಬರ್ಸ್ ಮಾತ್ರ ಈ ಸಾರಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನೇನು 300 ಸಬ್ಸ್ಕ್ರೈಬರ್ಸ್ ಇದೆ. ಸೊ ಐ ಥಿಂಕ್ ಪ್ರತಿಯೊಬ್ಬರು 300 ಸಬ್ಸ್ಕ್ರೈಬರ್ಸ್ ಮಾಡ್ತೀರ ಅನ್ಕೊಂತೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದಾರೆ. ಸೊ ಪ್ಲೀಸ್ ಇಟ್ಸ್ ಮೈ ರಿಕ್ವೆಸ್ಟ್ ಅಂತೀನಿ. ನಾವೊಂದು 6Kಗೆ ಮೇಲೆ ಸ್ಟೋನ್ಗೆ ರೀಚ್ ಆಗೋಣ. ಸೊ ಪ್ರತಿಯೊಬ್ಬರು ಇವಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ನಿಮ್ಮ ಇಷ್ಟ ಮಾಡಿದ್ರೆ ಮಾಡಿ ಸ್ಟೂಡೆಂಟ್ಸ್, ಇಲ್ಲಾಂದರೆ ಓಕೆನಾ. ಸೊ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಅನ್ಕೊತಿದ್ದೀನಿ. ಇಟ್ಸ್ ಮೈ ರಿಕ್ವೆಸ್ಟ್. ಓಕೆ, ಸೊ ಲೆಟ್ಸ್ ಗೋ ಇನ್ ಟು ದ ವೀಡಿಯೋ ಆಯಿತಾ. ಸೊ ಇದು 3.0 ವೀಡಿಯೋ. ಆ್ಯಕ್ಚುಲಿ ಇಟ್ಸ್ 3.0 50 ಮಾರ್ಕ್ಸ್ ಬೇಕು ಅಂದರೆ ಜಸ್ಟ್ ಸ್ಟಾರ್ಟಿಂಗ್ 3 ಕ್ವಶನ್ಸ್ ಓದ್ಕೊಳ್ಳಿ. ಅದೇ ನಿಮಗೆ 4.0 ವೀಡಿಯೋ ಆಯಿತಾ. ನಿಮ್ಗೆ ಅದನ್ನು ಮತ್ತು ನೆಕ್ಸ್ಟ್ 5.0 ವೀಡಿಯೋ ಕೇಳಿಬಿಡಿ ಆಯಿತಾ. ಸೊ ನಿಮ್ಗೆ ಬಂದುಬಿಟ್ಟು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಪ್ರತಿ ಮಾಡ್ಯೂಲ್ ಏನು 6 ಕ್ವಶನ್ಸ್ ಇದೆಯಲ್ಲ ಆ 6 ಕ್ವಶನ್ಸ್ಗೆ ಆನ್ಸರ್ಸ್ ಮಾಡಿ ಯೂಟ್ಯೂಬಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ನಮ್ಮ ನೆಕ್ಸ್ಟ್ ಒನ್ ಆಯಿತಾ. ಅದು EC ಅವ್ರಿಗೆ ಪಾಪ ಅವರು ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಆನ್ಸರ್ಸ್ ಎಲ್ಲ ಪ್ರತಿಯೊಂದು, ಓಕೆನಾ. ಸೊ ಸಬ್ಜೆಕ್ಟ್ ಕೋಡ್ ನೋಡಿದ್ರಿ, ಸಬ್ಜೆಕ್ಟ್ ನೇಮ್ ಆಯಿತು, ಇಂಪಾರ್ಟೆಂಟ್ ಕ್ವಶನ್ಸ್ ಹೋಗ್ಬಿಟ್ಟು ನಾನು ಡೈರೆಕ್ಟಾಗಿ ಆಯಿತಾ. ಸೊ ಫಸ್ಟ್ ಸ್ಟಾರ್ಟಿಂಗ್ 3 ಓದ್ಕೊಂಡ್ರೆ ಅದೇ ನಿಮ್ಗೆ 4.0 ವೀಡಿಯೋ ಆಯಿತಾ. 5.0 ವೀಡಿಯೋ ನೋಡೋಣ, ಆದರೆ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಬೇಕಂದರೆ ಕಮೆಂಟ್ ಮಾಡಿರಿ ಒಂದ್ಸರಿ ನೋಡೋಣ ಆಯಿತಾ. ಮೀನ್ಸ್ ಇದೇ ಟೈಮ್ಗೆ ನಾಳೆ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಸೊ 1:40 ಆಗಿ 1:40 AM ಸೊ ಮೀನ್ಸ್ 5.0 ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಒಂದು ಪ್ರತಿ ಮಾಡಲ್ 3 ಕ್ವಶನ್ಸ್ ಕೊಟ್ಟರು ಕೂಡ ಆರಾಮಾಗುತ್ತೆ. ನೀವು ಪಾಸ್ ಆಗಬೇಕು 35 ಮಾರ್ಕ್ಸ್ಗೆ ಆರಾಮಾಗಿ ಪಾಸ್ ಆಗ್ಬೋದು. 5.0 ವೀಡಿಯೋ ಬೇಕು ಅಂದರೆ ಆಯಿತಾ. ಸೊ
ಸೊ ಸ್ಟಾರ್ಟಿಂಗ್ ತ್ರೀ ಕ್ವಶನ್ಸ್ ಹೊತ್ಕೊಂಡ್ರೆ ನೀವು ಎಕ್ಸಾಮಲ್ಲಿ ಆರಾಮಾಗಿ ಪಾಸ್ ಆಗಿಬಿಡ್ಬೋದು. ಈ ಸಬ್ಜೆಕ್ಟ್ ಅಷ್ಟೊಂದು ಈಸಿ ಇದೆ. ಸೊ ಅಷ್ಟೊಂದು ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಅಂತೂ ಅಲ್ವೇ ಅಲ್ಲ. ಈ ಸಬ್ಜೆಕ್ಟು ತುಂಬ ಈಸಿ ಸಬ್ಜೆಕ್ಟ್ ಇದೆ ಆಯಿತಾ. ಸೊ ಲೆಟ್ಸ್ ಗೋ ಇನ್ ಟು ದ ವಿಡಿಯೋ ಆಯಿತಾ. ಸೊ ಮಾಡ್ಯೂಲ್ 1 ನೋಡೋಣ. ಸೊ ಮಾಡ್ಯೂಲ್ 1. ಸೊ ವಾಟ್ ಈಸ್ ಸ್ಟೆಮ್ ಸೆಲ್ ಅಂದರೆ ಏನು, ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಆ್ಯಂಡ್ ಲೀಸ್ಟ್ ಅಪ್ಲಿಕೇಶನ್ಸ್ ಆಫ್ ಫಂಕ್ಷನ್ಸ್ ಆ್ಯಂಡ್ ಡಿಸ್ಕಸ್ ದ ವೇರಿಯಸ್ ಕಾಂಪೊನೆಂಟ್ಸ್ ಆಫ್ ಈ ಕ್ಯಾರೆಟ್ಸ್. ನಿಮಗೆ ಟೈಮ್ ಇದ್ದರೆ ಕ್ಯಾರೆಟ್ ಸೆಲ್ಸ್ ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ಈ ಕ್ಯಾರೆಟ್ ಸೆಲ್ಸ್ ವಿತ್ ಅ ಡಯಾಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ ಆಯಿತಾ. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸೆಲ್ ವಿತ್ ಅ ನೀಟ್ ಡಯಾಗ್ರಾಮ್ ಅಂತ. ಇದು ಡಿಫ್ರೆಂಟ್ ಟೈಪ್ಸ್ ಇದೆ ಗೊತ್ತಾ ಇದರಲ್ಲಿ. ಇದರಲ್ಲಿ ಸ್ಟೆಮ್ ಸೆಲ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇದು ಅಷ್ಟೇ ಸೆಲ್ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅನಿಮಲ್ಸ್ ಅಲ್ಲಿ ಪ್ಲಾಂಟ್ಸ್ ಎಲ್ಲ ಅದು ಬಂದುಬಿಟ್ಟು ಬಯಾಲಜಿ ಮೀನ್ಸ್ ಈಸಿ ಸ್ಟೂಡೆಂಟ್ಸ್ ಕೇಳ್ತಾರೆ. ಸೊ ನಿಮಗೆ ಅಂತ ಏನು ಕೇಳಲ್ಲ. ಸೊ ಕೊಟ್ಟರು ಕೂಡ ಅದೇನು ಈಸಿ ಇದೆ, ಸೇಮ್ ರಿಲೇಟೆಡ್ ಹಂಗೆ ಬರೀಬೇಕಾದ್ರೆ ರೈಬೋಸೋಮ್ಸು ಮತ್ತು ಸ್ವಲ್ಪ ಮಾಲಿಕ್ಯುಲಸ್ ಓಕೆ ಸಮಥಿಂಗ್ ಇದೆ ಅಲ್ಲ. ಸೊ ಇದರ ಡಯಾಗ್ರಾಮ್ ಬಂದುಬಿಟ್ಟು ಇಲ್ಲಿ ಚಿಕ್ಕ ಅದು ಮರ್ತೋಗಿದೆ ಅಲ್ಲ. ಸೊ ಇಟ್ಸ್ ಓಕೆ. ಸೊ ನೆಕ್ಸ್ಟ್ ಕಂಪೇರ್ ದ ವೇರಿಯಸ್ ಕಾಂಪೊನೆಂಟ್ಸ್ ಆಫ್ ಏಕ್ಯಾರೆಟ್ ಆ್ಯಂಡ್ ಪ್ರೊಕ್ಯಾರೆಟ್ ಸೆಲ್ಸ್ ಅದ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಮತ್ತು ಇದು ನ್ಯೂಕ್ಲಿಕ್ ಆ್ಯಸಿಡ್ ಅದ. ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಪ್ರಾಪರ್ಟೀಸ್ ಆಫ್ ಫಂಕ್ಷನ್ಸ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ಸು ಮತ್ತು ಕಂಪೇರ್ ಈ ಕ್ಯಾರೆಟ್ಸ್ ಪ್ರೊಕ್ಯಾರೆಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂತ ಫಂಕ್ಷನ್ಸ್ ಆಫ್ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇಷ್ಟು 6 ಕ್ವಶನ್ಸ್ ಇದೆಯಲ್ಲ, 6 ಕ್ವಶನ್ಸಿಂದ ಆರಾಮಾಗಿ ನಿಮಗೆ 14 ಔಟ್ ಆಫ್ 20 ಮಾರ್ಕ್ಸ್ ಅಂತೂ ಆರಾಮಾಗಿ ಎಕ್ಸಾಮಲ್ಲಿ ನಿಮ್ಗೆ ಖಂಡಿತ ತೊಗೋಬೋದಾಯ್ತಾ. ಸೊ ವೆರಿ ಇಂಪಾರ್ಟೆಂಟ್ ಆಯಿತು. 6 ಕ್ವಶನ್ಸಲ್ಲಿ 2 ಕ್ವಶನ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಎಕ್ಸಾಮ್ಸ್ಗೆ. ಸೊ 6 ಕ್ವಶನ್ಸಿಂದ 2 ಕ್ವಶನ್ಸ್ ಬಂದರೆ ನಿಮಗೆ ಅಲ್ಲಿ 14 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ 14 ಮಾರ್ಕ್ಸ್ ಬಂದರೆ ಔಟ್ ಆಫ್ 20 ಆರಾಮಾಗಿ ನಿಮಗೆ ಆ್ಯಡ್ ಮಾಡಲು ತುಂಬ ಲೇಟಾಗಿದೆ. ಎಕ್ಸಾಮ್ಸ್ಗೆ ಪಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸ್ಟೂಡೆಂಟ್ಸ್ ಆಯಿತಾ. ಒಂದೊಂದೇ ಹೇಳ್ತೀನಿ. ನಮ್ಮ ಬ್ಯಾಕಪ್ ಪ್ಲಾನ್ ಅಂದರೆ ಈ 6 ಕ್ವಶನ್ಸಲ್ಲಿ 1 ಕ್ವಶನ್ ಅಂತೂ ಅಕಸ್ಮಾತ್ ಪೇಪರ್ ಇನ್ ಕೇಸ್ ಟಫ್ ಬಂದರೂ ಕೂಡ 1 ಕ್ವಶನ್ ಅಂತೂ ಬಂದೇ ಬರುತ್ತೆ. ಅದು ಏನಿಲ್ಲ, ಈ ಫಸ್ಟ್ 3 ಕ್ವಶನ್ಸಲ್ಲಿ 1 ಕ್ವಶನ್ ಬಂದುಬಿಡುತ್ತೆ. ಸೊ ಅದರಿಂದ ಆ ಥರ ಏನು ಟಫ್ ಅಂತೂ ಕೊಡಲ್ಲ. ಯಾಕಂದರೆ ಅವ್ರಿಗೂ ಗೊತ್ತು ಅವ್ರಿಗೂ ಗೊತ್ತು ವಿ ಟಿ ಯು ಲೆಕ್ಚರ್ಸ್ಗೆ. ಸೊ ಪೇಪರಲ್ಲಿ ಏನು ಬರೆದಿದ್ರು ಕೊಡ್ತಾರೋ ಎಕ್ಸಾಮ್ಗೆ ಬಯಾಲಜಿ ಆ ಥರ ಸಬ್ಜೆಕ್ಟ್ ಆಯಿತಾ. ಏನೋ ಒಂದು ಬರೀದಿರೋ ಮಾತ್ರ ಬರಿಬೇಡಿ ಆಯಿತಾ. ಬರೀದಿರೋ ಬಂದು ರಿಗ್ರೆಟ್ ಆಗಬೇಡಿ ಪ್ಲೀಸ್ ಹೇಳ್ತಿದ್ದೀನಿ. ಸೊ ಪ್ರತಿಯೊಬ್ಬರು ಏನೋ ಒಂದು ರಿಲೇಟೆಡ್ ಆನ್ಸರ್ಸ್ ಬರೀರಿ. ಯಾವುದೋ ಕ್ವಶನ್ಸ್ಗೂ ಬಿಡೋಕ್ಕೆ ಹೋಗ್ಬೇಡಿ. ಇನ್ನೊಂದು ಹೇಳ್ತಿದ್ದೀನಿ, ನೀವು ಅಕಸ್ಮಾತ್ ಫೇಲ್ ಆಗೋ ಚಾನ್ಸಸ್ ಇದ್ದರೂ ಕೂಡ ಒಂದು 3 ಕ್ವಶನ್ಸ್ ಕರೆಕ್ಟಾಗಿ ಬರ್ತೀವಿ, ಮಿಕ್ಕಿದ್ದೆಲ್ಲ ರಿಲೇಟೆಡ್ ಆನ್ಸರ್ಸ್, ಪ್ರತಿಯೊಂದು ರಿಲೇಟೆಡ್ ಆನ್ಸರ್ಸ್ ಔಟ್ ಆಫ್ ಬರೆದ್ರೆ ನಾನು ಪಕ್ಕ ಹೇಳ್ತೀನಿ 50 ಮಾರ್ಕ್ಸ್ ತೊಗೊತಿರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅಷ್ಟು ಮೀನ್ಸ್ ಅವರು ಗೊತ್ತು ನೀವು CS ಓದಿ ಬಂದಿದ್ದೀರಾ, ಬಯಾಲಜಿ ನಿಮಗೂ ಡಿಫಿಕಲ್ಟ್ ಆಗುತ್ತೆ ಅಂತ. ಸೊ ಅದರಿಂದ ಟ್ರೈ ಮಾಡಿದ್ರೆ ಏನೂ ಹೋಗಲ್ಲ ಆಯಿತಾ. ಸೊ ಪ್ರತಿಯೊಬ್ಬರು ಟ್ರೈ ಮಾಡಿ, ನಿಮ್ಮ ಎಫರ್ಟ್ಸ್ 100% ಕೊಡಿ, ಅದು ರಿಸಲ್ಟ್ಸ್ ಬಂದೇ ಬರುತ್ತೆ. ಮೀನ್ಸ್ ನಾನು ಪಕ್ಕ ಹೇಳ್ತೀನಿ, ಗ್ಯಾರಂಟಿ ಕೊಟ್ಟು ಹೇಳ್ತಿದ್ದೀನಿ. ನೀವು ಪ್ರತಿಯೊಬ್ಬರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ನೀವು ನೋ ನೀಡ್ ಟು ವರಿ ಅಬೌಟ್ ದಟ್ ಆಯಿತಾ. ಸೊ ಅದ್ರ ರಿಲೇಟೆಡ್ ಆನ್ಸರ್ಸ್ ಬರೆಯೋಕ್ಕೆ ಟ್ರೈ ಮಾಡಿ ಆಯಿತಾ. ನೀವು ಏನೋ ಒಂದು ಬರೀಬೇಕಷ್ಟೇ ಎಕ್ಸಾಮಲ್ಲಿ ಆಯಿತಾ. ಸೊ ಯಾವುದನ್ನು ಮಿಸ್ ಮಾಡಬೇಡಿ ಸ್ಟೂಡೆಂಟ್ಸ್. ಮಿಸ್ ಮಾಡಿದ್ರೆ ರಿಗ್ರೆಟ್ ಆಗ್ತೀರಾ. ಇವಾಗ ಹೇಳ್ತಿದ್ದೀನಿ ಎಂತಕ್ಕಂದರೆ ಇದು ಬಯಾಲಜಿ. ಎಷ್ಟು ಕರೆಕ್ಟಾಗಿ ಬರ್ತಿದೆಯಾ ಅಂತಲ್ಲ, ಎಷ್ಟು ಬರ್ತಿದೆಯಾ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ. ಸೊ ಇನ್ನೊಂದ್ಸರಿ ಹೇಳ್ತೀನಿ, ಎಷ್ಟು ಬರ್ದಿದ್ದೀರ ಅದೇ ಮೇನ್ ಇಂಪಾರ್ಟೆಂಟ್, ಎಷ್ಟು ಆನ್ಸರ್ ಕರೆಕ್ಟ್ ಇದೆ ಅಂತಲ್ಲ ಸ್ಟೂಡೆಂಟ್ಸ್ ಆಯಿತಾ. ಸೊ ಒನ್ ಮೋರ್ ಥಿಂಗ್ ಹೇಳ್ಬೇಕಂದ್ರೆ ಮಾಡ್ಯೂಲ್ 2 ಹೋಗಿನ ಮುಂಚೆ ಸೊ ಸ್ಟೂಡೆಂಟ್ಸ್ ನೀವು ಏನಿದೆಲ್ಲ ಡಯಾಗ್ರಾಮ್ಸ್ ನೋಡ್ಕೊಂಡು ಒಂದು ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಇವಾಗ ಒಂದು ಎಲೆಕ್ಟ್ರಿಕ್ ಟಂಗ್ ಮೇಲೆ ಅಂದ್ಕೊಳ್ಳಿ, ಜಸ್ಟ್ ನೋಡ್ಕೊಳ್ಳಿ. ಈ ಡಯಾಗ್ರಾಮ್ ಡೆಫಿನೇಷನ್ ಇದೆಯಲ್ಲ, ಈ ಡೆಫಿನೇಷನು ಈ ಡಯಾಗ್ರಾಮ್ ಇದೆಯಲ್ಲ, ಈ ಡಯಾಗ್ರಾಮ್ ಒಂದು ಅದಾದಮೇಲೆ ಒಂದು ಟೈಪ್ಸ್ ಇದೆ, ಟೈಪ್ಸು ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನು ಅಷ್ಟೇ ಸಾಕು ನಿಮಗೆ ಎಕ್ಸಾಮ್ಸ್ಗೆ ಆಯಿತಾ. ಸೊ ಅಷ್ಟು ಬರೆಯೋಕ್ಕೆ ಟ್ರೈ ಮಾಡಿ. ಅಷ್ಟು ಬರೆದ್ರೆ ನಿಮಗೆ ಆರಾಮಾಗಿ ನಿಮಗೆ ಎಕ್ಸಾಮಲ್ಲಿ 7 ಔಟ್ ಆಫ್ 7 ಸಿಕ್ಬಿಡುತ್ತೆ. ಇನ್ನೊಂದು ಸ್ಟೂಡೆಂಟ್ಸ್ ಇಲ್ಲೇನಿದೆಯಲ್ಲ ಸ್ಟೂಡೆಂಟ್ಸ್, 1.5 ಪೇಜ್ ಮಾತ್ರ ಬರೀಲೇಬೇಕು ಪ್ರತಿಯೊಬ್ಬರು. 1.5 ಪೇಜ್ ಬರೆದಿಲ್ಲ ಅಂದರೆ ಅವ್ರು ಮಾರ್ಕ್ಸ್ ಅಂತೂ ತೆಗಿತಾರೆ ಪಕ್ಕ ಹೇಳ್ತೀನಿ. ಎಷ್ಟು ಪೇಜ್ ಬರೆದಿದ್ದೀನಿ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ವಿ ಟಿ ಯು ಎಕ್ಸಾಮಲ್ಲಿ ಆಯಿತಾ. ಸೊ ಫುಲ್ 1.5 ಪೇಜ್ ಮಾತ್ರ ಬಿಡಬೇಡಿ ಆಯಿತಾ. ಪ್ಲೀಸ್ ಪ್ರತಿಯೊಬ್ಬರು 1.5 ಪೇಜು ಫುಲ್ ಮಾಡೋಕ್ಕೆ ಟ್ರೈ ಮಾಡಿ, ಫುಲ್ ಮಾಡೋಕ್ಕೆ ಆಯಿತಾ. ಸೊ ಅದಾಗಿತ್ತು ಸ್ಟೂಡೆಂಟ್ಸ್. ನಾವು ಇವಾಗ ಡೈರೆಕ್ಟಾಗಿ ಮಾಡ್ಯೂಲ್ 2 ಹೋಗೋಣ ಆಯಿತಾ ಸ್ಟೂಡೆಂಟ್ಸ್. ಸೊ ಮಾಡ್ಯೂಲ್ 2 ಅಲ್ಲಿ ಹೋಗಿ ನಾವು ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ನೇನು 6K ರೀಚ್ ಆಗ್ತಿದ್ದೀವಿ. ಸೊ ಆಮೇಲೆ ಇಷ್ಟೇನು ರೀಚ್ ಆಗಬೇಕು ಅಂದರೆ ನೀವು ಪ್ರತಿಯೊಬ್ಬರು ಇದೇ ಥರ ನನಗೆ ಕನ್ಸಿಸ್ಟೆನ್ಸಿಯಾಗಿ ಸಪೋರ್ಟ್ ಕೂಡ ಮಾಡ್ತಾ ಇರಬೇಕು. ನಾವು ಆಲ್ಸೋ ನಿಮಗೆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ಟೂಡೆಂಟ್ಸ್. ಸೊ ಅದರಿಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಅಂದ್ಕೊತೀವಿ, ಒಂದು ಲೈಕ್ ಮಾಡಿ ಸ್ಟೂಡೆಂಟ್ಸ್, ಓಕೆನಾ. ಸೊ ಇಟ್ ವಿಲ್ ಬಿ ಮೋಟಿವೇಟಿಂಗ್ ಟು ಅಸ್ ಆಯಿತಾ. ಸೊ ಮಾಡ್ಯೂಲ್ 2 ನೋಡೋಣ ಆಯಿತಾ. ವೆರಿ ಇಂಪಾರ್ಟೆಂಟ್ ಆಯಿತಾ ಪ್ರತಿಯೊಂದು ಆಯಿತಾ. ವಾಟ್ ಈಸ್ ಎ DNA ಫಿಂಗರ್ ಪ್ರಿಂಟಿಂಗ್ ಅಂದರೆ ಏನು, ಎಕ್ಸ್ಪ್ಲೈನ್ ದ ಪ್ರೊಸೆಸ್ ಆಫ್ ಇನ್ವಾಲ್ವ್ಡ್ ಇನ್ DNA ಮತ್ತು ಫಿಂಗರ್ ಪ್ರಿಂಟಿಂಗ್ ಅಂದರೆ ಏನು, ವೆರಿ ಇಂಪಾರ್ಟೆಂಟು. ಮೀನ್ಸ್ ಸ್ಟೆಪ್ಸ್ ಇನ್ವಾಲ್ವ್ ಆಯಿತು ಪ್ರೋಸೆಸ್ ಆಯಿತಾ. ಮತ್ತು ಹೌ ಕ್ಯಾನ್ DNA ಫಿಂಗರ್ ಪ್ರಿಂಟ್ ಅಪ್ಲೈ ಟು ಎವಾಲ್ಯೂಯೇಟ್ ಎಫೆಕ್ಟಿವ್ನೆಸ್ ಆ್ಯಂಡ್ ರಿಲಯಬಿಲಿಟಿ ಆಫ್ ಫಾರೆನ್ಸಿಕ್ಸ್ ಅಪ್ಲಿಕೇಶನ್ಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತಾ.
ಮತ್ತು ಹೈಲೈಟಿಂಗ್ ದ ಪ್ರೋಸೆಸ್ ಆಫ್ ಸೆಲ್ಲರ್ಸ್ ಆ್ಯಂಡ್ ಜಸ್ಟಿಫೈ ದ ಸೆಲ್ಲರ್ಸ್ ಆಫ್ ಅನ್ ಎಫೆಕ್ಟಿವ್ ವಾಟರ್ ಫಿಲ್ಟರ್ ಮೆನ್ಷನ್ ಇಟ್ಸ್ ಅಪ್ ಲಿಮಿಟೇಷನ್ಸ್ ಅಂತಿದೆ ನೋಡಿದ, ಅದು ಅಷ್ಟೇ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ. ಮತ್ತು ಡಿಸ್ಕ್ರೈಬ್ ದ ಯೂಸ್ ಆಫ್ ಮೀಟ್ ಅನಲಾಗ್ಸ್ ಆ್ಯಂಡ್ ಪ್ಲಾಂಟ್ ಪ್ರೋಟೀನ್ಸ್ ಆಸ್ ಫುಡ್, ಅದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತಾ. ಡಿಫ್ರೆನ್ಸ್ ಬಿಟ್ವೀನ್ PHA ಆ್ಯಂಡ್ PLA ಆ್ಯಂಡ್ ಬಯೋಪ್ಲಾಸ್ಟಿಕ್, ಎಕ್ಸ್ಪ್ಲೇನ್ ದ ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಂತಿದೆಯಲ್ಲ, ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಆಯಿತಾ. ಸೊ ಇನ್ 5 ಕ್ವಶನ್ಸಲ್ಲಿ 2 ಕ್ವಶನ್ಸ್ ಬರೋ ಚಾನ್ಸ್ ತುಂಬ ಇರುತ್ತೆ ಸ್ಟೂಡೆಂಟ್ಸ್. ಈ 5 ಕ್ವಶನ್ಸ್ ಇದೆಯಲ್ಲ, ಈ 5 ಕ್ವಶನ್ಸಿಂದ ನಿಮಗೆ ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ 2 ಕ್ವಶನ್ಸ್ ಬರುತ್ತೆ. ಆ 2 ಕ್ವಶನ್ಸಿಂದ ಏನಾಗುತ್ತೆ ಅಂದರೆ 14 ಮಾರ್ಕ್ಸ್ ಔಟ್ ಆಫ್ 20ಗೆ ಈಸಿಯಾಗಿ ಕ್ಯಾರಿ ಆಗಿಕೊಡುತ್ತೆ ನಿಮಗೆ ಎಕ್ಸಾಮಲ್ಲಿ. ಸೊ ಅದರಿಂದ ಈ 5 ಕ್ವಶನ್ಸ್ ಏನಿದೆಯಲ್ಲ, ಈ 5 ಕ್ವಶನ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಆಯಿತಾ. ಸೊ ಇನ್ ದಿಸ್ 2 ಕ್ವಶನ್ಸ್ ವಿಲ್ ಗೆಟ್ ಇನ್ ಯುವರ್ ಎಕ್ಸಾಮ್ಸ್ ಆಯಿತಾ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಯಾವುದೋ ಕ್ವಶನ್ ಕೂಡ ಮಿಸ್ ಮಾಡೋಕೆ ಹೋಗ್ಬಿಡಿ. ಡಯಾಗ್ರಾಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟು. ನೀವು ಪಾಸ್ ಆಗಬೇಕು ಅಂದರೆ ಡಯಾಗ್ರಾಮ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಮತ್ತು ಎಕ್ಸ್ಪ್ಲನೇಷನ್ ಓನ್ ವರ್ಡ್ಸಲ್ಲಿ ಬರೀರಿ. ಸೊ ಅದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಪಾಸ್ ಆಗೋಕ್ಕೆ ಈ ಎಕ್ಸಾಮಲ್ಲಿ ಆಯಿತಾ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಎಕ್ಸಾಮ್ನ ಓದೋದೇ ಬೇಡ, ಜಸ್ಟ್ ಒಂದು ಡಯಾಗ್ರಾಮ್ನ ಅರ್ಥ ಮಾಡ್ಕೊಂಡು ಹೋದರೆ ನೀವು ಆರಾಮಾಗಿ ಪಾಸ್ ಆಗಿಬಿಡ್ತೀರ ಸ್ಟೂಡೆಂಟ್ಸ್. ಸೊ ಅದೊಂದು ತಲೆ ಓಡಿಸಿ ಆಯಿತಾ, ನೀವೆಲ್ಲ ಇಂಜಿನಿಯರ್ಸು. ಸೊ ಓಡಿಸಿ ಸ್ಟೂಡೆಂಟ್ಸ್ ಆಯಿತಾ. ಲೆಟ್ಸ್ ಗೋ ಇಂಟು ಮಾಡ್ಯೂಲ್ 3 ಆಯಿತಾ. ಒಂದು ಅರ್ಥ ಮಾಡ್ಕೊಂಡು ನೀಟಾಗಿ ಮಾಡಿ ಆಯಿತಾ. ಸೊ ಮಾಡ್ಯೂಲ್ 3 ನೋಡೋಣ. EEG ಅಂದರೆ ಏನು ಮೀನ್ಸ್ ಮಾಡ್ಯೂಲ್ 3 ಎಕ್ಸ್ಪ್ಲೇನ್ ದ ಮೆಕಾನಿಸಮ್ ಫಿಲ್ಟ್ರೇಷನ್ ಆಫ್ ಹ್ಯೂಮನ್ ಕಿಡ್ನಿ ಆಯಿತಾ. ಮತ್ತು ವಾಟ್ ಈಸ್ ಎನ್ಕ್ರೋಗ್ರಾಮ್ ಅಂತ EEG ಅಂತ. ಡಿಸ್ಕಸ್ ದ ಟೈಪ್ಸ್ ಆಫ್ ಬ್ರೈನ್ ಆಕ್ಟಿವಿಟಿ ಡಿಟೆಕ್ಟೆಡ್ ವಿತ್ EEG. ರೈಟ್ 7 ಅಪ್ಲಿಕೇಶನ್ಸ್ ಅಂತಿದೆಯಲ್ಲ, ನಿಮ್ಗೆ ಎಷ್ಟು ಬೇಕು ಮೀನ್ಸ್ ನಿಮ್ಗೆ ಎಷ್ಟು ಅಪ್ಲಿಕೇಶನ್ಸ್ ಕಂಫರ್ಟಬಲ್ ಇದೆಯಲ್ಲ ಅಷ್ಟು ಹೊತ್ಕೊಂಡು ಹೋಗ್ರು. 4 ಇದ್ದರೆ 4, 5 ಇದ್ದರೆ 5, 3 ಇದ್ದರೆ 3, 2 ಇದ್ದರೆ 2. ಸೊ ಅಷ್ಟೊಂದು ಅಪ್ಲಿಕೇಶನ್ಸ್ ಹೊತ್ಕೊಂಡು ಹೋದರೆ ಇದೆ ವೆರಿ ಇಂಪಾರ್ಟೆಂಟು. ಮತ್ತು ವಾಟ್ ಆರ್ ದ ಪೇಸ್ ಮೇಕರ್ ಅಂದರೆ ಏನು, ಎಕ್ಸ್ಪ್ಲೈನ್ ದ ಡಿಸೈನ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಎ ಪೇಸ್ ಮೇಕರ್ ಅಂತ ಏನು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಕೂಡ ಆಯಿತಾ. ಎಕ್ಸ್ಪ್ಲೈನ್ ಆರ್ಟ್ ಪಂಪ್ ಆ್ಯಂಡ್ ಇಲಿಸ್ಟ್ರೇಟ್ ದ ಬೇಸಿಕ್ ಬ್ರೈನ್ illustrate the brain of as a CPU systems ವೆರಿ ಇಂಪಾರ್ಟೆಂಟು. ಮತ್ತು illustrate the high as a camera system. ಇಲ್ಲಿ ಕ್ಯಾಮ್ರಾ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ, ಡಯಾಗ್ರಾಮ್ ನಾನು ಕೊಟ್ಟಿದ್ದೀನಿ ಸ್ಟೂಡೆಂಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒಂದು ಅಲ್ಲೇ ಎಕ್ಸ್ಪ್ಲೈನ್ ದ ಮೆಕಾನಿಸಮ್ ಫಿಲ್ಟ್ರೇಷನ್ ಆಫ್ ಹ್ಯೂಮನ್ ಕಿಡ್ನಿ ಅಂತ ಕೊಟ್ಟವ್ರೆ, ಅಲ್ಲಿ ಡಯಾಗ್ರಾಮ್ ಕೇಳಿಲ್ಲ ನಮಗೆ. ಬಟ್ ನಾವು ನೋಡಿದ್ರೆ ಡಯಾಗ್ರಾಮ್ ಕೂಡ ಬರ್ದಿರ್ತೀವಿ ಸ್ಟೂಡೆಂಟ್, ನೋಡ್ಕೋಬೋದು ಇಲ್ಲಿ ಆಯಿತಾ. ಸೊ ಡಯಾಗ್ರಾಮ್ನ ಫಸ್ಟು ಹ್ಯೂಮನ್ ಕಿಡ್ನಿ ಮೇಲೆ ಒಂದು ಡೆಫಿನೇಷನ್ ಬರ್ದಿದ್ದೀವಿ ನೋಡಿ. ಇವಾಗ ಲೈಕ್ ಎ ಫಿಲ್ಟರ್ಸ್ ಆಫ್ ಕ್ಲೀನ್ ದ ಬ್ಲೇಡ್ ಬೈ ದ ರಿಮೂವಿಂಗ್ ದ ವೇಸ್ಟ್ excess of insides of which is urine called filtration in human kidney ಅಂತ ನೋಡಿದ್ರೆ ಒಂದು ಸರಿ ಹೊಡೆದ್ರೆ ನಮ್ಗೆ ಅರ್ಥ ಆಗೋಯ್ತದ. ಸೊ ಆ ಥರ ಒಂದು ಡೆಫಿನೇಷನ್ ಬರೆದ್ಬಿಟ್ಟು ಏನಿದೆಲ್ಲ ಎಕ್ಸಾಂಪಲ್ ಮೀನ್ಸ್ ಈ ಡಯಾಗ್ರಾಮ್ನ ಒಂದು ಅರ್ಥ ಮಾಡ್ಕೊಂಡು ಓದ್ಬಿಟ್ರೆ ಮೀನ್ಸ್ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಸ್ಟೆಪ್ಸ್ ಇದ್ದರೆ ಸ್ಟೆಪ್ಸ್ ಬರೆದ್ಬಿಟ್ರೆ ನಿಮ್ಗೆ ಆರಾಮಾಗಿ ನಿಮಗೆ ಮಾರ್ಕ್ಸ್ ಅನ್ನೋದು ಕೊಟ್ಬಿಡ್ತಾರೆ ಎಕ್ಸಾಮಲ್ಲಿ. ಸೊ ಅದರಿಂದ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್, ಅದನ್ನ ಯಾವುದಕ್ಕೆ ಬಿಡೋಕ್ಕೆ ಹೋಗ್ಬಿಡಿ ಆಯಿತಾ. ಸೊ ಈ 5 ಕ್ವಶನ್ ಇದೆಯಲ್ಲ, ಸೊ 5 ಕ್ವಶನಿಂದ 7 ಕ್ವಶನ್ ಅಂತೂ ಬಂದೇ ಬರುತ್ತೆ ಎಕ್ಸಾಮಲ್ಲಿ. ಸೊ 5 ಕ್ವಶನ್ ಎಕ್ಸಾಮ್ ಬಂದರೂ 7 to 14 ಮಾರ್ಕ್ಸು ನಿಮ್ಗೆ ಆರಾಮಾಗಿ VTU ಎಕ್ಸಾಮಲ್ಲಿ ತೊಗೊಬಿಡ್ಬೋದು ಸ್ಟೂಡೆಂಟ್ಸ್ ಆಯಿತಾ. ಸೊ 14 ಔಟ್ ಆಫ್ 20 ಮಾರ್ಕ್ಸ್ ಈಸಿಯಾಗಿ ಈ ಮಾಡ್ಯೂಲ್ 3 ಕೂಡ ತೊಗೋಬೋದು. ಮೀನ್ಸ್ ಪ್ರತಿಯೊಬ್ಬರು ಯುಟಿಲೈಸ್ ಮಾಡ್ಕೊಳ್ಳಿ 5 ಕ್ವಶನ್ಸ್ನ. ಈ 5 ಕ್ವಶನ್ಸಲ್ಲಿ 2 ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ ಸ್ಟೂಡೆಂಟ್ಸ್ಗೆ ಆಯಿತಾ. ಸೊ ಲೆಟ್ಸ್ ಸಿ ದ ಮಾಡ್ಯೂಲ್. ಸೊ ಇದೊಂದು ಕ್ವಶನ್ಸ್ ಇದೆ, ಲಂಗ್ ಫಂಕ್ಷನ್ಸ್ ಆಫ್ ಆಕ್ಸೆಸಿಂಗ್ ಆಫ್ ಎ ಡಯಾಗ್ನೋಸ್ಟಿಕ್ ಟೂಲ್ ಅಂತ. ಸೊ ಇದು ಕೂಡ ಅಷ್ಟೇ, ಇದೊಂದು ಕ್ವಶನ್ ಸೇರಿಸ್ಕೊಳ್ರು. ಸೊ ನಿಮಗೆ ತುಂಬ ಇಂಪಾರ್ಟೆಂಟ್ ಏನಲ್ಲ, ಬಟ್ ಇಟ್ ಸೇರಿಸ್ಕೊಳ್ಳೈತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ಕೊಂಡು. ಸೊ ಇನ್ನು 6 ಕ್ವಶನ್ಸ್ ಇದೆಯಲ್ಲ, ಆ 6 ಕ್ವಶನ್ಸಲ್ಲಿ ಸೊ ಈ 6 ಕ್ವಶನ್ಸಲ್ಲಿ 2 ಕ್ವಶನ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸಲ್ಲಿ. 2 ಅಲ್ಲಿ 14 ಔಟ್ ಆಫ್ 20 ಮಾರ್ಕ್ಸ್ ಆರಾಮಾಗಿ ಬಂದುಬಿಡುತ್ತೆ VTU ಎಕ್ಸಾಮಲ್ಲಿ ಆಯಿತಾ. ಸೊ ಮಿಸ್ ಮಾಡಬೇಡಿ, ಇದು ಒಂದು ಓದಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ಮಾಡ್ಯೂಲ್ 4 ನೋಡೋಣ. ಸೊ ಮಾಡ್ಯೂಲ್ 4 ಹೋಗಿನ ಮುಂಚೆ ಸ್ಟೂಡೆಂಟ್ಸ್ ಇವಾಗವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ನಿಮಗೆ ಪ್ರತಿಯೊಬ್ಬರು ಮಿಸ್ ಆಗ್ತೀನಿ, ಯಾಕಂದರೆ ನಿಮಗೆ ನೆಕ್ಸ್ಟ್ ಸೆಮಿಸ್ಟರಲ್ಲೇ ಸಿಗೋದು ನಾವು ಪ್ರತಿಯೊಬ್ಬರು. ಸೊ ಅದರಿಂದ ಸ್ಟೂಡೆಂಟ್ಸ್ ನಾವು 6Kಗೆ ವೆರಿ ಸೂನ್ ಇದ್ದೀವಿ, ಸೊ ಹತ್ರ ಇದ್ದೀವಿ. ಸೊ ಅದರಿಂದ ಸೊ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀನಿ, ಮತ್ತು ಲೈಕ್ ಮಾಡಿ. 6Kನ ಇದೇ ಸೆಮ್ಮಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಇದು ನಮ್ಗೆ ಲಾಸ್ಟ್ ವೀಡಿಯೋ ಆಗಿರುತ್ತೆ ಬಯಾಲಜಿಗೆ ಆಯಿತಾ. ಏನು ಬರೀ ಹತ್ರ ಇದ್ದೀವಿ 6Kಗೆ, ಇನ್ನು 300 ಸಬ್ಸ್ಕ್ರೈಬರ್ಸ್ ಬೇಕು. ಸೊ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊತೀನಿ ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ ಯು ಕೂಡ ಹೇಳ್ತೀನಿ ಸ್ಟೂಡೆಂಟ್ಸ್. ಒನ್ ಮೋರ್ ಥಿಂಗ್ ಏನಂದರೆ ಪ್ರತಿಯೊಬ್ಬರು ರಿಗ್ರೆಟ್ ಆಗಬೇಡಿ, ಇವಾಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ. ಸೊ ನಾಳೆ ಮಧ್ಯಾಹ್ನ ಸ್ವಲ್ಪ ಜನ ಸ್ಟಾರ್ಟ್ ಮಾಡ್ತಾರೆ, ಇದೇ ವಿಡಿಯೋ ನಾಳೆ ಮಧ್ಯಾಹ್ನ ನೋಡ್ತಾ ಇರ್ತೀರ. ಬಟ್ ಇಟ್ಸ್ ಓಕೆ, ಸ್ಟಾರ್ಟ್ ಮಾಡಿ. ಯಾವತ್ತೂ ಒಂದು ದಿವಸ ಯಾವಾಗೋ ಒಂದು ಸೆಕೆಂಡನ್ನು ಸ್ಟಾರ್ಟ್ ಮಾಡಿ, ನಿಮಗೆ ಓದಬೇಕು ಅನ್ನಿಸ್ತಲ್ಲ ಅದೇ ಸಾಕು. ಸೊ ಎಕ್ಸಾಮಲ್ಲಿ ಪಾಸ್ ಆಗಬೇಕಂದ್ರೆ ಈ ಕ್ವಶನ್ಸ್ ಓದಿದ್ರೆ ಸಾಕು, ಆರಾಮಾಗಿ ಪಾಸ್ ಆಗಿಬಿಡ್ಬೋದು ಆಯಿತಾ. ಸೊ ನೆಕ್ಸ್ಟ್ ನೋಡೋಣ, ಮಾಡ್ಯೂಲ್ 4 ನೋಡೋಣ. ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊತಿದ್ದೀನಿ ಪ್ರತಿಯೊಬ್ಬರು. ಸೊ ಹೇಳಬೇಕಂದ್ರೆ ನಮ್ಮ ಚಾನಲಿಂದ ತುಂಬ ಎಫರ್ಟ್ಸ್ ಕೊಟ್ಟಿದ್ದೀನಿ ನಿಮ್ಗಂತಲೇ. ಸೊ ಫ್ರೀಯಾಗಿ ಪ್ರೊವೈಡ್ ಮಾಡಿದ್ದೀನಿ. ಐ ಥಿಂಕ್ ಯೂಟ್ಯೂಬಲ್ಲಿ 204 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀವಿ. ಸೊ ಕನ್ಸಿಡರ್ 20 ಮಿನಿಟ್ಸ್ ಅಂದ್ಕೊಂಡ್ರು ಕೂಡ ನಿಮ್ಗೆ ಎಷ್ಟು ಅವರ್ಸ್ ಆಗಿಬಿಡುತ್ತೆ. ಆಲ್ಸೋ ಅಪ್ಲೋಡ್ ದ ಆನ್ಸರ್ಸ್ ಆಲ್ಸೋ ಮೀನ್ಸ್ ನಿಮ್ಗೆ ಕೇಳಿರೋ ಪ್ರತಿಯೊಂದಿಗೂ
ಯಾರಿಗೂ ರಿಪ್ಲೈ ಮಾಡಿದಿರ ಒಂದು ಟೆಕ್ಸ್ಟ್ ಇಲ್ಲವೇ ಇಲ್ಲ. ಸೊ ಅದರಿಂದ ಪ್ಲೀಸ್ ಸ್ಟೂಡೆಂಟ್ಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೀನಿ. ಫಾರ್ 6K ಮೈಲ್ಸ್ಟೋನ್ಗೆ ರೀಚ್ ಆಗೋಣ ಪ್ರತಿಯೊಬ್ಬರು. ಸೊ ಲೆಟ್ಸ್ ಸಿ ಆಯಿತಾ, ಟಾಪಿಕಲ್ ಕಂಟೆಂಟ್ ಹೋಗ್ಬೇಡ ಮೈನಾಗೆ. ಸೊ ಡಿಸ್ಕ್ರೈಬ್ ದ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಎವರ್ ಟೆಕ್ನಾಲಜಿ. ಕಂಪೇರ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥೆಸಿಸ್ ಅಂದರೆ ಏನು. ಸೊ ಫೋಟೋಸಿಂಥೆಸಿಸ್ ಅಂದರೆ ಗೊತ್ತಿಲ್ಲದಿರೋ ಯಾರು ಇರಲ್ಲ. ಆ್ಯಂಡ್ ಫಂಕ್ಷನೇಟಿ ಆ್ಯಂಡ್ ಫೋಟೋವಾಟಿಕ್ ಸೆಲ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ. ಸೊ ಇದು ಜನರಲ್ಲಾಗೆ ಬರೀಬೋದು. ಸೊ ಬಯೋಟ್ ಏನು ಮಾಡೋದು ಬೇಕಾಗಿಲ್ಲ ಸ್ಟೂಡೆಂಟ್ ಆಯಿತಾ. ಸೊ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಜನರಲ್ಲಾಗಿ, ಒಂದೊಂದು ಗೊತ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಾಯ್ತಾ. ದ ಲೋಟಸ್ ಎಫೆಕ್ಟ್ ಅಂದರೆ ಏನು, ಎಕ್ಸ್ಪ್ಲೇನ್ ದ ಮೆಕಾನಿಸಮ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಸೂಪರ್ ಹೈಪರ್ಬೋಲಿಕ್ ಎಫೆಕ್ಟ್ಸು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಮತ್ತು ವಾಟ್ ಈಸ್ ಅಲ್ಟ್ರಾಸೋನಿಕ್ ಗ್ರಾಫ್ ಅಂದರೆ ಏನು, ಎಕ್ಸ್ಪ್ಲೇನ್ ದ ಯೂಸ್ ಆಫ್ ವರ್ಕಿಂಗ್ ಪ್ರಿನ್ಸಿಪಲ್ ವಿತ್ ನೀಟ್ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಆಯಿತಾ. ಮತ್ತು HPOC ಅಂದರೆ ಏನು, ಮೀನ್ಸ್ ಅಲ್ಟ್ರಾಸೋನಿಕ್ ಗ್ರಾಫ್ ನೋಡ್ತಿದ್ದೆಲ್ಲ, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ನಿಮಗೆ ಮಾಡೆಲ್ 5 ಸೋನಾರ್ ಡಯಾಗ್ರಾಮ್, ಮಾಡೆಲ್ 4 ನೋಡ್ಕೊಳ್ಳಿ. ಈ ಅಲ್ಟ್ರಾಸೋನಿಕ್ ಗ್ರಾಫ್ ಅಂದರೆ ಇದೇ ಡಯಾಗ್ರಾಮ್ ಆಯಿತಾ. ಮತ್ತು ಈ ಸೋನಾರ್ ಡಯಾಗ್ರಾಮ್ ಅಂತ ಅರ್ಥ. ಸೊ ಇದು ಅಷ್ಟೇ, ನೀವು ಜಸ್ಟ್ ಏನಿಲ್ಲ ಈ 2 ಡಯಾಗ್ರಾಮ್ ಇದೆ ಅಂತಲ್ಲ, ಮಿಕ್ಕಿದ್ದು ಕೂಡ ಅಷ್ಟೇ. ನಿಮ್ಗೆ ಯಾವ್ದು ಕಾಂಪ್ಲಿಕೇಟೆಡ್ ಅನಿಸಿದೆ ಅದೊಂದು ಡಯಾಗ್ರಾಮ್ನ ಪ್ರಾಕ್ಟೀಸ್ ಟ್ರೈ ಮಾಡಿದೆ. ಆ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮಗೆ ಏನಿದೆಯಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಾಗಿರುತ್ತೆ. ಎಕ್ಸ್ಪ್ಲನೇಷನ್ ಒಂದು ಯೂಟ್ಯೂಬ್ ವೀಡಿಯೋದಲ್ಲಿ, ಅಲ್ಲಾಂದರೆ ChatGPT ಎಲ್ಲೋ ಒಂದು ಹತ್ರ ಕ್ಲೌಡಲ್ಲೋ ಎಲ್ಲೋ ಒಂದು ಹತ್ರ ಅಪ್ಲೋಡ್ ಮಾಡಿಬಿಟ್ಟು ಈ ಕ್ವಶನ್ಗೆ ಆನ್ಸರ್ಸ್ ತೊಗೊಂಡು ಅಲ್ಲಿಂದ ನೀವು ಓನ್ ವರ್ಡ್ಸಲ್ಲಿ ಅರ್ಥ ಮಾಡ್ಕೊಂಡು ಎಕ್ಸಾಮಲ್ಲಿ ಅದೇ ಥರ ಓನ್ ವರ್ಡ್ಸಲ್ಲಿ ಬರೀರಿ 1.5 ಪೇಜು. ನಿಮಗೆ ಖಂಡಿತ 7/7 ಸಿಕ್ಬಿಡುತ್ತೆ ಎಕ್ಸಾಮ್ ಆಯಿತಾ. ಸೊ ಸೋನಾರ್ ಡಯಾಗ್ರಾಮ್ ಅಷ್ಟೇ ಸ್ಟೂಡೆಂಟ್ಸ್, ಅದು ಬೋಟ್ ಇದೆಯಲ್ಲ ಆ ಬೋಟ್ನ ಮೀನ್ಸ್ ಆ ಬೋಟ್ನ ಡಯಾಗ್ರಾಮ್ ಮಾಡಿಬಿಟ್ಟು ಅದಕ್ಕೆ ಕಡೆ ಏನಿದೆ ಅದು ಪ್ರತಿಯೊಂದು ಅಪ್ಲೋಡ್ ಮಾಡ್ಕೊಂಡು ಹೋಗಿ ಆಯಿತಾ. ಸೊ ಮತ್ತು ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಕಿಂಗ್ ಫಿಶರ್ಸ್ ಬರ್ಡ್ಸ್ ಆ್ಯಂಡ್ ಬ್ರೇಕ್ಸ್ ಆ್ಯಂಡ್ ಅಪ್ಲಿಕೇಶನ್ ದ ಡಿಸೈನ್ ಬುಲೆಟ್ ಟ್ರೈನ್ ಅಂತ. ಸೊ ಐ ಥಿಂಕ್ ಪ್ರತಿಯೊಬ್ಬರು ಮ್ಯಾಗ್ವೆಲ್ ಟ್ರೈನ್ ಬಗ್ಗೆ ಓದಿದ್ದೀರ ಅನ್ಕೊತಿದ್ದೀನಿ. ಸೊ ಇದು ಇವರು ಬುಲೆಟ್ ಟ್ರೈನ್ ಬಗ್ಗೆ ಕೇಳಿದೆ. ಮ್ಯಾಗ್ವೆಲ್ ಟ್ರೈನ್ ನಿಮಗೆ ಪ್ರತಿಯೊಬ್ಬರು ಗೊತ್ತಿರುತ್ತೆ. ಸೊ ಅದು ಮ್ಯಾಗ್ನೆಟಿಕ್ಸ್ ಮೇಲೆ ರನ್ ಆಗುತ್ತೆ ರಿಪಲ್ಷನಿಂದ. ಸೊ ಅದು ಸ್ಪೀಡ್ ಅನ್ನೋದು ತುಂಬ ಇರುತ್ತೆ, ಲೈಕ್ 7700 ಸ್ಪೀಡೇನೋ ಅಕ್ಯುರೇಟ್ ಸ್ಪೀಡಲ್ಲಿ ಟ್ರೈನ್ ಹೋಗ್ತಾ ಇರುತ್ತೆ. ಮೀನ್ಸ್ ಇಂಟ್ರೊಡ್ಯೂಸ್ ಇನ್ ಜಪಾನ್ ಆ್ಯಂಡ್ ಚೈನಾ ಆಯಿತಾ. ಸೊ ಅದೆಲ್ಲ ನೀವು ಥರ್ಡ್ ಸೆಮಿಸ್ಟರಲ್ಲೇ ಓದಿದ್ದೀರ ಅನ್ಕೊತಿದ್ದೀನಿ, ಆರ್ ಸೆಕೆಂಡ್ ಸೆಮಿಸ್ಟರ್ ಐ ಥಿಂಕ್ ಎಲೆಕ್ಟ್ರಿಕಲ್ ಸಬ್ಜೆಕ್ಟಲ್ಲಿ ಬರುತ್ತೆ ಅದೆಲ್ಲ ಪ್ರತಿಯೊಂದು. ಸೊ ಓದಿದ್ದೀರ ಅನ್ಕೊತಿದ್ದೀನಿ ಸ್ಟೂಡೆಂಟ್ಸ್ ಆಯಿತಾ. ಸೊ ಈ 6 ಕ್ವಶನ್ಸ್ ಏನಿದೆಯಲ್ಲ, ಸೊ 6 ಕ್ವಶನ್ಸ್ ಮತ್ತು HBOC ಆ್ಯಂಡ್ PFCS ಹ್ಯೂಮನ್ ಬ್ಲಡ್ ಸಬ್ಸ್ಟೇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಸಬ್ಸ್ಟಿಟ್ಯೂಟೆಡ್ಸ್ ಆಯಿತಾ ವೆರಿ ಇಂಪಾರ್ಟೆಂಟು. ಸೊ 6 ಕ್ವಶನ್ಸಲ್ಲಿ ನಿಮಗೆ 2 ಕ್ವಶನ್ಸ್ ಬರೋ ಚಾನ್ಸ್ ತುಂಬ ಇರುತ್ತೆ ಎಕ್ಸಾಮ್ಸಲ್ಲಿ, VTO ಎಕ್ಸಾಮ್ಸಲ್ಲಿ. ಅದರಿಂದ ನಿಮಗೆ 14 ಮಾರ್ಕ್ಸ್ ಪ್ರತಿ ಮಾಡ್ಯೂಲಲ್ಲಿ ಇದೇ ಥರ. ಸೊ 14 ಮಾರ್ಕ್ಸ್ 20/14 ಮಾರ್ಕ್ಸ್ ಆರಾಮಾಗಿ ನೀವು ಎಕ್ಸಾಮ್ನ VTO ಎಕ್ಸಾಮ್ಸಲ್ಲಿ ನೀವು ಎಕ್ಸೆಪ್ಟ್ ಮಾಡ್ಬೋದು ಫ್ರಮ್ ಅವರ್ ವೀಡಿಯೋಸ್. ಇದೇ ಕ್ವಶನ್ಸ್ ಕೂಡ ಬರುತ್ತೆ ಸ್ಟೂಡೆಂಟ್. ಇದು ಬಿಟ್ಟರೆ ಇನ್ನೇನು ಕೇಳೋಕ್ಕಿರೋ ಆಪರ್ಚುನಿಟಿ ಎಲ್ಲರೂ ಪ್ರತಿಯೊಬ್ಬರು ಈ 6 ಕ್ವಶನ್ಸ್ನ ಟ್ರೈ ಮಾಡಿ ಕಂಪ್ಲೀಟ್ ಮಾಡೋಕ್ಕೆ ಆಯಿತಾ. ಸೊ ಮಾಡೆಲ್ 5 ನೋಡೋಣ. ಸೊ ಮಾಡೆಲ್ 5 ಹೋಗಿ ನಮ್ಮ ಮುಂಚೆ ಸ್ಟೂಡೆಂಟ್ಸ್ ಇದು ನಮ್ಮ ಲಾಸ್ಟ್ ವೀಡಿಯೋ ಫಾರ್ ದಿಸ್ ಸೆಮ್ ಆಯಿತಾ. ಸೊ ಪ್ರತಿಯೊಬ್ಬರು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಈ ವಿಡಿಯೋಗೆ ತುಂಬ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ನಿಮಗೆ ಲಾಸ್ಟ್ ಎಕ್ಸಾಮ್ಸಲ್ಲಿ ಹೆಂಗಾಯಿತು ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಆಯಿತಾ. ಸೊ ನಿಮಗೆ ಎಷ್ಟು ಮಾಡೆಲ್ ಕಂಪ್ಲೀಟ್ ಆಗಿದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಬೇಕು ಸ್ಟೂಡೆಂಟ್ಸ್ ಆಯಿತಾ. ಮೀನ್ಸ್ ಎಷ್ಟು ಓದಿದ್ದೀರಾ ಅಂತ. ಅದರ ಪರವಾಗಿ ನಾನು ನೆಕ್ಸ್ಟು ಏನೇನು ಅಪ್ಲೋಡ್ ಮಾಡಬೇಕು ಅಂತ ನಾನು ಇನ್ ಡೀಟೇಲಾಗಿ ಯೋಚನೆ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಪ್ರತಿ ಮಾಡೆಲ್ಗೆ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ ಯೂಟ್ಯೂಬಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು. ಸೊ ಅದರಿಂದ ನಿಮ್ಗೆ ಯಾವ್ದಾದ್ರು ವೀಡಿಯೋ ಮೀನ್ಸ್ ಯಾವ್ದು ಕಂಪ್ಲೀಟ್ ಆಗಿದೆ ಅಂತ ನೀವು ಜಸ್ಟ್ ಕಮೆಂಟ್ ಮಾಡಿದ್ರೆ ಅದ್ರ ತಕ್ಕಂತೆ ನಂಗೆ 5.2 ವೀಡಿಯೋ ಅಥವಾ ಇಲ್ಲ ಆನ್ಸರ್ಸ್ ಅಪ್ಲೋಡ್ ಮಾಡಬೇಕು ಅಂತ ನಿಮ್ಗೆ ಒಂದು ಐಡಿಯಾ ಬಂದು ನಾನು ಅಪ್ಲೋಡ್ ಮಾಡ್ತೀನಿ ಸ್ಟೂಡೆಂಟ್ಸ್ ಆಯಿತಾ. ಸೊ ನೀವು ಜಸ್ಟ್ ಕಮೆಂಟ್ ಮಾಡಿ ಆಯಿತಾ ನಿಮ್ಗೆ ಎಷ್ಟಾಗಿದೆ ಅಂತ ಸ್ಟೂಡೆಂಟ್ಸ್. ಅದಾದ ನೆಕ್ಸ್ಟ್ ನೋಡೋಣ. ಸೊ ಮಾಡೆಲ್ 5 ನೋಡೋಣ. ಮಾಡೆಲ್ 5 ಹೋಗಿ ನಮ್ಮ ಮುಂಚೆ ಅದನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ. ಇದು ನಮ್ಮ ಲಾಸ್ಟ್ ವೀಡಿಯೋ ಆಗಿರುತ್ತೆ. ಸೊ ಲೆಟ್ಸ್ ಸಿ ಆಯಿತಾ, ಒಂದು ಲೈಕ್ ಮಾಡಿ ಒಂದು ಸ್ಟೂಡೆಂಟ್ಸ್ ಆಯಿತಾ. ಸೊ ಎಕ್ಸ್ಪ್ಲೇನ್ ದ ಯೂಸ್ ಆಫ್ ಎಲೆಕ್ಟ್ರಾನಿಕ್ ಟಂಗ್ ಮತ್ತು ಫುಡ್ ಸೈನ್ಸು ವಿತ್ ನೀಟ್ ಡಯಾಗ್ರಾಮ್ ಆಯಿತಾ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಮಾಡೆಲ್ 5ಅಲ್ಲಿ ನಮ್ಗೆ ಎಲೆಕ್ಟ್ರಾನಿಕ್ ಟಂಗ್ ಬಗ್ಗೆ ಕೇಳಿದ್ದಾರೆ, ಆನ್ ಫುಡ್ ಸೈನ್ಸ್ ಅಂತ ಕೇಳಿದ್ದಾರೆ. ಬಟ್ ಡಯಾಗ್ರಾಮ್ ಕೇಳಿಲ್ಲ ಅವರು. ನಾವು ಇಲ್ಲಿ ಏನು ಮಾಡ್ತಿದ್ದೀವಿ, ಡಯಾಗ್ರಾಮ್ ಬರೆದ್ರೆ ನಮ್ಮ ಅದೇ ಮೈನ್ ಕಂಟೆಂಟ್ ಆಗಿಬಿಡುತ್ತೆ, ಮೀನ್ಸ್ ಮೈನ್ ಟಾಪಿಕ್ ಆಗಿಬಿಡುತ್ತೆ. ಮೀನ್ಸ್ ಅದೇ ಡಯಾಗ್ರಾಮ್ ಇದ್ಬಿಟ್ರೆ ಆ ಡಯಾಗ್ರಾಮ್ ಬಗ್ಗೆ ರಿಲೇಟೆಡ್ ಮೀನ್ಸ್ ಅರ್ಥ ಮಾಡ್ಕೊಂಬಿಟ್ಟು ನೀವು ಅಲ್ಲೇ ಅದ್ರ ಬಗ್ಗೆ ಓನಾಗಿ ಮೀನ್ಸ್ ಇವಾಗ ನೋಡ್ಕೊಳ್ಳಿ ಸೋನರ್ ಇದೆ, ಮೀನ್ಸ್ ಸ್ವೀಟ್ ಇದೆ, ಬಿಟರ್ ಇದೆ, ಸೋರ್ ಇದೆ, ಸಾಲ್ಟಿ ಇದೆ, ಇದ್ರ ಬಗ್ಗೆ ಇಲ್ಲೇ ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೂಡ ನಿಮ್ಗೆ ಆನ್ಸರ್ಸ್ ಅಂತೂ ಪಕ್ಕ ಸಿಗುತ್ತೆ. ಮೀನ್ಸ್ ಆನ್ಸರ್ಸ್ ಒಂದು ಸೇಮ್ ಎಲಾಬ್ರೇಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಇರುತ್ತೆ. ಮೈನ್ಲಿ ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಡೆಫಿನೇಷನ್ಸು ಎಕ್ಸಾಕ್ಟ್ ಡೆಫಿನೇಷನ್ ಬರೀಬೇಕು ನೀವು VTO ಎಕ್ಸಾಮ್ಸಲ್ಲಿ ಕೂಡ ಆಯಿತಾ. ಸೊ ನೋಡೋಣ ನೆಕ್ಸ್ಟ್ ಆಯಿತಾ. ಅದೇ ಬರೀಬೇಕು, ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೆನಲ್ಲ ಆನ್ಸರ್ಸು ಅದನ್ನೇ ಮಾಡೋಕ್ಕೆ ಟ್ರೈ ಮಾಡಿತ್ತು. ಸೊ ಇದಕ್ಕೆ ಪ್ರತಿಯೊಂದು ನಾನು ಇದ್ರಲ್ಲಿ PDF ಅಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ನೋಡ್ಬೋದು. ಸೊ ಇದು ಇವಾಗ ಏನು ನೋಡ್ತೀರಾ ಅದು ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಸೊ ಅದನ್ನು ನಾನು ನೋಡಿಕೊಂಡು ಈ ಡ್ರೈವ್ಗೆ ಯಾರನ್ನ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಮತ್ತು ನಮ್ಮ ವೀಡಿಯೋಸಲ್ಲಿ ಮೀನ್ಸ್ ಫ್ರೀಕ್ವೆಂಟಾಗಿ ಏನು ಅಪ್ಲೋಡ್ ಮಾಡಿದ್ರೆ ನೋಡಬೇಕಂದ್ರೆ
ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಆಯಿತಾ. ಸೊ ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಲಿಮಿಟೇಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ disease of diagnosis applications are very important questions. Disease of diagnosis applications. So explain the basic steps of bioprinting and the process of and list various types of bioprinting techniques and materials. Very important questions. So explain the biorecommendation of biomining and microbial surface absorption. Microbial surface absorption very important ಆಗುತ್ತೆ. ಮತ್ತು ಇಂಪಾರ್ಟೆನ್ಸ್ ಆಫ್ DNA ಆರ್ಚ್ಮೀನ್ ಆ್ಯಂಡ್ ಸೆಲ್ಫ್ ಹೀಲಿಂಗ್ ಬಯೋ ಕಾಂಕ್ರೀಟ್ ಅಥವಾ ಬಯೋ ಕಂಪ್ಯೂಟಿಂಗ್ ಅಂತ ಇದೆಯಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಇವಾಗ ಆಯಿತಾ. ಸೊ ಈ 5 ಕ್ವಶನ್ಸ್ ಏನಿದೆಯಲ್ಲ, ಸೊ 5 ಕ್ವಶನ್ಸಲ್ಲಿ 2 ಕ್ವಶನ್ಸ್ ಮಾತ್ರ ಫಿಕ್ಸ್ ಆಗಿ ಬಂದೇ ಬರುತ್ತೆ ವಿಡಿಯೋ ಎಕ್ಸಾಮ್ಸಲ್ಲಿ ಆಯಿತಾ. ಸೊ ನಿಮಗೆ ಆರಾಮಾಗಿ ನಿಮಗೆ 14 ಮಾರ್ಕ್ಸ್ ಬಂದುಬಿಡುತ್ತೆ ಔಟ್ ಆಫ್ 20ಅಲ್ಲಿ. ನಿಮಗೆ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 3.2 ಇದು 70 ಮಾರ್ಕ್ಸ್ ಟಾರ್ಗೆಟ್ ಮಾಡುತ್ತೆ. 50 ಮಾರ್ಕ್ಸ್ ಬೇಕಂದರೆ ಜಸ್ಟ್ ಸ್ಟಾರ್ಟಿಂಗ್ 3 ಕ್ವಶನ್ಸ್ ಹೊತ್ಕೊಂಡ್ರೆ ಸಾಕು. ಯಾಕಂದರೆ ಪ್ರತಿಯೊಂದು ಕೂಡ 735 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು ನೀವು ಫಸ್ಟ್ 3 ಕ್ವಶನ್ಸ್ ಓದ್ಕೊಂಡ್ರು ಕೂಡ ಆಯಿತಾ. ಸೊ ಈ 5 ಕ್ವಶನ್ಸಲ್ಲಿ ನಿಮಗೆ 14 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಲೈಕ್ 6 to 2 ಕ್ವಶನ್ಸ್ ಅಂದರೆ ವಿಡಿಯೋ ಎಕ್ಸಾಮ್ಸಲ್ಲಿ ಬಂದುಬಿಡುತ್ತೆ ಆರಾಮಾಗಿ. ಸೊ ಸ್ಟೂಡೆಂಟ್ಸ್ ಇಷ್ಟು ಕ್ವಶನ್ಸ್ನ ಯಾವುದೇ ರೀತಿ ಕೂಡ ಮಿಸ್ ಮಾಡ್ತೀರಾ, ಪ್ರತಿಯೊಬ್ಬರು ಓದ್ಕೊತೀರಾ ಅನ್ಕೊತಿದ್ದೀನಿ ವಿಡಿಯೋ. ಸೊ ಪ್ರತಿಯೊಬ್ಬರು ಎಕ್ಸಾಮ್ ಆದಮೇಲೆ ನಿಮ್ಮ ರಿಸಲ್ಟ್ಸು ಪ್ರತಿಯೊಂದು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಫರ್ದರ್ ವೀಡಿಯೋಸ್ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ಸೆಮಿಸ್ಟರ್ ಪ್ಲ್ಯಾನ್ ಅಂತ. ಸೊ ಪ್ರತಿಯೊಬ್ಬರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನೌ ಸ್ಟೂಡೆಂಟ್ಸ್. ನಿಮ್ಮ ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟು ದಿವಸ ನಮಗೆ. ಸೊ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಲೆಟ್ಸ್ ಸಿ ಇನ್ ನೆಕ್ಸ್ಟ್ ಸೆಮಿಸ್ಟರ್. ಸೊ ಲೆಟ್ಸ್ ಎಂಡ್ ದಿಸ್ ವಿಡಿಯೋ.